ಪತ್ನಿಗೆ ವಂಚಿಸಿ ಪ್ರೇಯಸಿಯೊಂದಿಗೆ ಟೆಕ್ಕಿ ಪತಿ ಅಕ್ರಮ ಸಂಬಂಧ ಇರೋದು ಗೊತ್ತಾಗತ್ತೆ. ಪತ್ನಿಯ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆಯನ್ನ ಕೂಡ ಮಾಡಿದ್ದ ಪತಿ. ಆತನ ಮೇಲೆ ಈ ಆರೋಪ ಕೂಡ ಇದೆ, ಕೇಸ್ ಕೂಡ ದಾಖಲಾಗಿದೆ. ಆರೋಪಿತ ಟೆಕ್ಕಿ ಝೆಡ್ರೆಲಾ ಜಾಕು, ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರೇಯಸಿ ಜೊತೆ ಪಲ್ಲಂಗದಲ್ಲಿದ್ದಾಗಲೇ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಪತಿ ವಿರುದ್ಧ ಜಾತಿ ನಿಂದನೆ ಮತ್ತು ಹಲ್ಲೆ ಪ್ರಕರಣವನ್ನ ಪತ್ನಿ ದಾಖಲು ಮಾಡಿದ್ರು. ಪತ್ನಿ ಮಾಹಿತಿ ಆಧರಿಸಿ ಪೊಲೀಸರು ಕೂಡ ದಾಳಿ ಮಾಡ್ತಾರೆ. ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪ್ರೇಯಸಿಯ ಮನೆಯಲ್ಲಿಯೇ ಈ ಆರೋಪಿ ಜಾಕೋ ಸಿಕ್ಕಿಬೀಳೋದು. ಪತ್ನಿಗೆ ಮೋಸ ಮಾಡಿ ಪ್ರೇಯಸಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಟೆಕ್ಕಿ ಪತಿ, ಈತನನ್ನ ಬೆಂಗಳೂರು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಪತ್ನಿಗೆ ಜಾತಿ ನಿಂದನೆ, ಹಲ್ಲೆ ಮತ್ತು ಮಾನಸಿಕ ಕಿರುಕುಳವನ್ನ ಕೂಡ ನೀಡ್ತಾ ಇದ್ದ ಅನ್ನುವಂತಹ ಆರೋಪ ಇದೆ. 2 ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ಜಾಕೂಬ್ ವಾಸವಾಗಿರ್ತಾರೆ. ಖಾಸಗಿ ಸಂಸ್ಥೆಯ ಪ್ರತಿಷ್ಠಿತ ಹುದ್ದೆಯಲ್ಲಿದ್ದ ಜಾಕೂಬ್ ಪತ್ನಿ 1 ಮಗುವಾದ ನಂತರ ಪತ್ನಿಗೆ ಜಾತಿ ನಿಂದನೆ ಮಾಡಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಗರ್ಭಪಾತವಾಗುವಂತೆ ಪತ್ನಿಯ ಮೇಲೆ ಹಲ್ಲೆ ನಡೆಸಿದಂತೆ ಪತ್ನಿಗೆ ಮೋಸ ಮಾಡಿ ಪರಸ್ತ್ರೀ ಸಂಘವನ್ನ ಬೆಳೆಸಿದ್ದ. ಬೆಂಗಳೂರು DCRE ಪಶ್ಚಿಮ ವಿಭಾಗ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಪತ್ನಿಗೆ ವಂಚಿಸಿದಂತಹ ಟೆಕ್ಕಿ ಪತಿ, ಆತನ ಅಕ್ರಮ ಸಂಬಂಧ ಕೂಡ ಈಗ ಬಯಲಾಗಿದೆ. ಹೇಗೆ ಸಿಕ್ಕಿಬಿದ್ದೆ ಈತ? ವೀಣಾ, ಜಾಕೋಬ್ ಮತ್ತೆ ಆತನ ಪತ್ನಿ ಬೆಂಗಳೂರಿನಲ್ಲಿ ಕಳೆದ 2 ವರ್ಷಗಳಿಂದ ವಾಸವನ್ನ ಮಾಡ್ತಾ ಇರ್ತಾರೆ. ಈ ನಡುವೆ ಆತನಿಗೆ ಒಂದು ಅಕ್ರಮ ಸಂಬಂಧ, ಜೊತೆಗೆ ಪತ್ನಿಯನ್ನ ಹಲ್ಲೆ ಮಾಡಿದಂಥದ್ದು, ಜೊತೆಗೆ ಜಾತಿ ನಿಂದನೆ ಮಾಡಿದಂತಹ ಆರೋಪ ಆತನ ಮೇಲೆ ಕೇಳಿ ಬಂದಿರುವಂತದ್ದು. ಕಳೆದ 2 ವರ್ಷಗಳಿಂದ ವಾಸ ಮಾಡ್ತಿರುವಂತಹ ನಡುವೆಯಲ್ಲಿ ಈತನ ಒಂದು ಕೆಲಸ ಕೂಡ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಪತ್ನಿ ತನ್ನ ಬಳಿ ಇದ್ದಂತಹ ಒಂದು ಲಕ್ಷಾಂತರ ಮೂಲ್ಯ ಸಂಬಳ ಬರ್ತಾ ಇದ್ದಂತಹ ಕೆಲಸವನ್ನ ಪತಿ ಕೆಲಸ ಮಾಡ್ತಾ ಇರ್ಲಿ, ತಾನು ಉಳಿದಂತೆ ನೋಡ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಅದನ್ನ ಆತನಿಗೆ ಬಿಟ್ಟು ಕೊಡುವಂತಹ ಕೆಲಸವನ್ನ ಕಂಪನಿಯವರ ಮುಖಾಂತರ ಮಾತನಾಡಿ ಪತಿಗೆ ಕೆಲಸ ಕೊಡಿಸುವಂತಹ ಕೆಲಸವನ್ನ ಪತ್ನಿ ಮಾಡ್ತಾಳೆ. ಆದ್ರೆ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಈ ಪತಿ ಜಾಕೋಬ್ ಪತ್ನಿಗೆ ಮಗು ಆಗ್ತಾ ಇದ್ದಂತೆ ಆಕೆಯ ಮೇಲೆ ಹಲ್ಲೆಯನ್ನ ಮಾಡೋದು, ಜೊತೆಗೆ ಆಕೆಯ ಜಾತಿಯ ನಿಂದನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ಕೂಡ ದಾಖಲು ಮಾಡುವಂತಹ ಕೆಲಸವನ್ನ ಪತ್ನಿ ಮಾಡ್ತಾರೆ. ಈ ನಡುವೆಯಲ್ಲಿ ಪತಿಗೆ ಒಂದು ಅಕ್ರಮ ಸಂಬಂಧ ಕೂಡ ಇದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಪತ್ನಿ ಪಡೆದುಕೊಂಡಂತಹ ನಂತರ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸ್ತಾಳೆ. ಜೊತೆಗೆ ಆತ ಅಟ್ರಾಸಿಟಿ ಕೇಸ್ ಮತ್ತೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಪತ್ನಿ ಆತನ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಆತ ಎಲ್ಲಿ ಹೋಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಲೊಕೇಶನ್ ಅನ್ನು ತೆಗೆದುಕೊಂಡು ಪೊಲೀಸರಿಗೆ ನೀಡುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಂದು ಖಾಸಗಿ ಬೀದಿಯಲ್ಲಿ ಏನು ಆತನ ಪ್ರೇಯಸಿ ಜೊತೆಗೆ ಇರುವಂತಹ ಸಂದರ್ಭದಲ್ಲಿ ಪತ್ನಿ ಪೊಲೀಸರನ್ನ ಕರ್ಕೊಂಡು ಹೋಗಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತನನ್ನ ಅರೆಸ್ಟ್ ಅನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ DCRE ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವುದು ಕೂಡ ಪಶ್ಚಿಮ ವಿಭಾಗದಲ್ಲಿ ಇತ್ತೀಚೆಗೆ ಈ ರೀತಿಯಾದಂತಹ DCRE ಠಾಣೆ 2 ಠಾಣೆಗಳನ್ನ ಸ್ಥಾಪನೆಯನ್ನ ಮಾಡಿ ಈ ರೀತಿಯಾದಂತಹ ಅಟ್ರಾಸಿಟಿ ಮತ್ತೆ ಇನ್ನಿತರ ಪ್ರಕರಣಗಳ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ DCRಗೆ ಸಂಬಂಧಪಟ್ಟ ಹಾಗೆ ಈ ವರ್ಷದಲ್ಲಿ ಈತ ಮೊದಲ ಆರೋಪಿ ಆಗಿರ್ತಾನೆ, ಬಂಧನ ಆಗಿರುವಂತವನು. ಸದ್ಯ ಜಾಕೋಬ್ ಆತನನ್ನ ಬಂಧನನ್ನ ಮಾಡಿ ಸದ್ಯ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.